ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಸಾಗರ್ ಆಟೋಮೊಬೈಲ್ಸಲ್ಲಿ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸಾಕಷ್ಟು ಗಾಡಿಗಳ ಕಲೆಕ್ಷನ್ ಇಲ್ಲಿ ಇದೆ. ಕಮ್ಮಿ ರೇಂಜಿಂದ ಹಿಡಿದು ಒಂದು ಹೈ ಬಜೆಟ್ ತನಕನೂ ನಿಮಗೆ ಗಾಡಿಗಳಿಲ್ಲಿ ಅವೈಲೇಬಲ್ ಇರುವಂಥದ್ದು. KTM RC ಮತ್ತು ಡ್ಯೂಕು, ಸೊ R15, ಪಲ್ಸರು, ತುಂಬ ವೆಹಿಕಲ್ಗಳಿದ್ದಾವೆ. ಸೊ ಅವ್ರನ್ನ ಮಾತಾಡ್ಸೋ ಪ್ರತಿಯೊಂದು ಗಾಡಿಗಳ ಡೀಟೇಲ್ಸ್ನು ತೊಗೊತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಶೋರೂಮ್ ಬಂದುಬಿಟ್ಟು ತಿಲಕ್ ನಗರದಲ್ಲಿ ವೇಕೆಟ್ ಆಗಿದೆ. ಸೊ ಇಲ್ಲಿ ಸಾಗರ್ ಆಟೋಮೊಬೈಲ್ಸ್ ಅಂತ. ಸೊ ನಿಮ್ಗೇನಾದರೂ ಅಡ್ರೆಸ್ ಕನ್ಫ್ಯೂಷನ್ ಇದ್ದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ನೋಡಿ, ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹೋಗಿ ನೋಡೋಣ. ಸೊ ನಮ್ಮ ಜೊತೆ ಗಾಡಿಗಳ ಬಗ್ಗೆ ಡೀಟೇಲ್ಸ್ ಕೊಡೋಕ್ಕೆ ಮಿಸ್ಟರ್ ಅಶೋಕ್ ಸರ್ ಇದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಎಲ್ಲ ಆರಾಮ್ ಸರ್. ಓಕೆ ಸರ್, ಇವತ್ತು ಯಾವ ಪ್ರೈಸ್ ರೇಂಜಿಂದ ಗಾಡಿಗಳು ಸ್ಟಾರ್ಟ್? ಸರ್ ನಮ್ಮ ಹತ್ರ 20,000 ಗಾಡಿಗಳಿದೆ ಸರ್ ನಮ್ಮ ಹತ್ರ. ಓಕೆ, 20,000 ಗಾಡಿಗಳು ಸ್ಟಾರ್ಟ್ ಆಗುತ್ತೆ. ಹೌದು ಸರ್. ಸೊ ಅಂತ ಹೇಳಿದ್ರೆ ಇವಾಗ ತುಂಬ ಗಾಡಿಗಳಿದೆ. ಸೊ ಒನ್ ಬೈ ಒನ್ ಗಾಡಿಗಳ ಡೀಟೇಲ್ಸ್ ತೊಗೊಳ್ಳೋಣ ಬನ್ನಿ ಸರ್. ಸಾರಿ, ರಾಯಲ್ ಎನ್ಫೀಲ್ಡ್ ಥಂಡರ್ಬರ್ಡ್ ಸರ್. ಅದು 2017 ಮಾಡಲು, ಸಿಂಗಲ್ ಡಬಲ್ ಡಿಸ್ಕ್ ಬ್ರೇಕು. ಹೌದು ಸರ್. 18,000 ಓಡಿದೆ ಗಾಡಿ ಇದು. ಆಯ್ತಾ? ಒಂದು 88,000 ಮುಗಿಸ್ಕೊಂಡ ಸರ್ ಗಾಡಿ ಇದು. ಹೌದು ಸರ್. ಎಷ್ಟು ಮೈಲೇಜ್ ಬರುತ್ತೆ ಸರ್ ಅದು? ಸರ್ ಮೈಲೇಜ್ ನಿಮಗೆ 30 ಇಂದ 35 ಬರುತ್ತೆ ಸರ್. 30 ಇಂದ 35. ಸೊ ಇಲ್ಲೊಂದು ಜಾವಾ ಇದೆ, ಜಾವಾ ಬಗ್ಗೆ ಹೇಳಿ ಸರ್. ಸರ್ ಜಾವಾ ಕ್ರೀಮ್ ಕಲರ್ ಇದು. ಆಯ್ತಾ? ವಿತ್ ABS ಮಾಡಲು. ಬರೀ ಗಾಡಿ 7,000 ಓಡಿದೆ ಗಾಡಿ ಇದು. 1,65,000 ಮುಗಿಸ್ಕೋಣ ಸರ್ ಗಾಡಿ ಇದು. ಹೌದು ಸರ್, ಬ್ರ್ಯಾಂಡ್ ನ್ಯೂ ಸರ್. ಬ್ರ್ಯಾಂಡ್ ನ್ಯೂ ಗಾಡಿ ಅಂತಾನೆ ಹೇಳ್ಬೋದು ಗಾಡಿ ಇದು. 1,65,000. ಹೌದು ಸರ್, 1,65,000 ಮುಗಿಸ್ಕೋಣ ಸರ್ ಗಾಡಿ ಇದು. ನೆಕ್ಸ್ಟ್ ಇಲ್ಲಿ ಸರ್, ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದಿದೆ ನೋಡಿ ಸರ್. ಎಲೆಕ್ಟ್ರಾ ರಾಯಲ್ ಎನ್ಫೀಲ್ಡ್. ಯಾವುದು CC ಸರ್ ಇದು? ಸರ್ ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್. ಓಕೆ. 2020 ಮಾಡಲು. 9,000 ಓಡಿದೆ ಗಾಡಿ ಇದು. 9,000 ಅಷ್ಟೇ? ಹೌದು ಸರ್, ಜಸ್ಟ್ 9,000 ಓಡಿದೆ ಗಾಡಿ ಇದು. ಬ್ರ್ಯಾಂಡ್ ನ್ಯೂ ಗಾಡಿನೇ ಅಂತ ಹೇಳ್ಬೋದು ಇದು. 1,55,000 ಮಾಡ್ಕೋಣ ಸರ್ ಗಾಡಿ ಇದು. 1,55,000 ಫೈನಲ್ ಆಗುತ್ತೆ. ಹೌದು ಸರ್. ಇವಾಗ ಇಲ್ಲಿ ಒಂದು ರಾಯಲ್ ಎನ್ಫೀಲ್ಡ್ ಇನ್ನೊಂದಿದೆ, ಗ್ರೀನ್ ಕಲರ್. ಸೊ ಇದ್ರ ಬಗ್ಗೆ ಸರ್ ಇದು 2021 ಮಾಡಲು. ಓಕೆನಾ? ಓಕೆ. ಗಾಡಿ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಗಾಡಿ ಅಂತಾನೆ ಹೇಳ್ಬೋದು ಇದು. ಡಬಲ್ ಡಿಸ್ಕ್ ಬ್ರೇಕ್ ಬರುತ್ತೆ ವಿತ್ ABS ಮಾಡಲು. ಬರೀ 2,000 ಓಡಿದೆ ಸರ್ ಇದು. ಬರೀ 2,000 ಓಡಿರುವಂಥದ್ದು? ಹೌದು ಸರ್. 2,10,000 ಮುಗಿಸ್ಕೋಣ ಸರ್ ಗಾಡಿ ಇದು. 2,10,000. ಹೌದು ಸರ್. ನೆಕ್ಸ್ಟು ನಿಮ್ಮ ಚಾನೆಲ್ ಮುಖಾಂತರ ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್, ರಾಯಲ್ ಎನ್ಫೀಲ್ಡ್ ಹಿಮಾಲಯ ತುಂಬಾ ಲಾಂಗ್ ಡ್ರೈವ್ಗೆಲ್ಲ. ಹೌದು, ಒಳ್ಳೆ ಗಾಡಿ. ಲಾಂಗ್ ಡ್ರೈವ್ಗೆಲ್ಲ ಕೇಳ್ತಾ ಇರ್ತಾರೆ. ಸೊ 2 ಆಪ್ಷನ್ ಇದೆ. ಹೌದು ಸರ್. ಕಲರ್ ಅಲ್ಲಿ ಇದೆ ಸರ್, ಹೇಳಿ ಸರ್. ಎಲ್ಲರೂ ಕೇಳೋ ಕಲರ್ ಸರ್ ಎಲ್ಲರೂ. ಸರ್ ಆ ಕಡೆದು 2019 ಮಾಡಲು, ಇದು 2019 ಮಾಡಲು ಸರ್. ಅದು 19,000 ಓಡಿದೆ ಸರ್ ಇದು. ಓಕೆ. ಯಾವುದು 19,000 ಸರ್? ಒಂದು 19,000 ಓಡಿದೆ, ಒಂದು 21,000 ಓಡಿದೆ ಸರ್ ಗಾಡಿ ಇದು. ಇದು 21,000. ಹೌದು ಸರ್. ಓಕೆ. 2 ABS ಮಾಡಲು. ಓಕೆ. ಆಯ್ತಾ? 2,15,000 ಮುಗಿಸ್ಕೋಣ ಸರ್ ಗಾಡಿ ಇದು. 2,15,000. ಹೌದು ಸರ್. ಒಂದೇ ಫೈನ್ ಕೋಟ್. ಹೌದು ಸರ್. 2,15,000 2,15,000 ನೀವು ಯಾವ್ದಾದ್ರು ತಗೊಳ್ಳಿ ಸರ್ ಗಾಡಿ. ಈಗ ತುಂಬಾ ಜನ ಸರ್ EMI ಕೇಳ್ತಾರೆ. EMI ಮಾಡಿಸ್ಕೊಡ್ತೀವಿ ಸರ್. ಮಾಡಿಸ್ಕೊಡ್ತೀವಿ ಸರ್. ಅಂದ್ರೆ ಗಾಡಿ ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತಾ ಹೆಂಗೆ? ಸರ್ ಮಾಡಲ್ 2015 ಮಾಡಲಿಂದ ನೀವು ಯಾವುದೇ ಗಾಡಿ ತಗೊಳ್ಳಿ ಸರ್, ಲೋನ್ ಮಾಡಿಸ್ಕೋಣ ನಾವು. 2015 ಮೇಲೆ ಎಲ್ಲ ಗಾಡಿಗಳು, ಎಲ್ಲ ಗಾಡಿ ನೀವು ಯಾವುದೇ ಗಾಡಿ ತಗೊಳ್ಳಿ, ನೀವು 2015 ಮಾಡಲು ನೀವು ಯಾವ್ದಾದ್ರು ಗಾಡಿ ತಗೊಳ್ಳಿ, ಲೋನ್ ಮಾಡಿಸ್ಕೋಣ ಸರ್. ಸರ್ ಇವಾಗ ನೆಕ್ಸ್ಟ್ ಯಾವ್ದಿದೆ ಸರ್? ಸರ್ ನೆಕ್ಸ್ಟ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 2015 ಮಾಡಲು ಸರ್ ಇದು. 1,10,000 ಮುಗಿಸ್ಕೋಣ ಸರ್ ಗಾಡಿ ಇದು. 1,10,000. ಹೌದು ಸರ್. ನೆಕ್ಸ್ಟ್ ಎಲೆಕ್ಟ್ರಾ ಇದೆ ನೋಡಿ ಸರ್, 2018 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಒಂದು 90,000 ಮುಗಿಸ್ಕೋಣ ಸರ್ ಗಾಡಿ ಇದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ರ್ಯಾಂಡ್ ನ್ಯೂ ಸರ್. ಬರೀ 13,000 ಓಡಿದೆ ಸರ್ ಗಾಡಿ ಇದು. ಹೌದು ಸರ್. 90,000 ಮುಗಿಸ್ಕೋಣ ಸರ್. 90,000 ಮುಗಿಸ್ಕೋಣ ಸರ್ ಗಾಡಿ ಅದು. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದಿದೆ ಸರ್, ರಾಯಲ್ ಎನ್ಫೀಲ್ಡ್ 350X ಇದು. ಹೌದು ಸರ್, ಲೇಟೆಸ್ಟ್ ಮಾಡಲ್ ಇದು. 11,000 ಓಡಿದೆ. ಡಬಲ್ ಡಿಸ್ಕ್ ಬ್ರೇಕ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ ಗಾಡಿನಲ್ಲಿ ಇದು. ಓಕೆನಾ? ಜಸ್ಟ್ 11,000 ಕಿಲೋಮೀಟರ್ ಓಡಿದೆ ಸರ್. ಹೌದು ಸರ್. 1,55,000 ಮುಗಿಸ್ಕೋಣ ಸರ್ ಗಾಡಿ ಇದು. 1,55,000. ಹೌದು ಸರ್. ನೆಕ್ಸ್ಟ್ ಇನ್ನೊಂದು ಎಲೆಕ್ಟ್ರಾ ಇದೆ. ನೆಕ್ಸ್ಟ್ ಗಾಡಿ ಎಲೆಕ್ಟ್ರಾ 2020 ಮಾಡಲು, 2,800 ಕಿಲೋಮೀಟರ್ ಓಡಿದೆ. 2,800 ಕಿಲೋಮೀಟರ್ ಓಡಿದೆ. ಡ್ಯುಯಲ್ ABS ಅಂತಾನೆ ಹೇಳ್ಬೋದು ಗಾಡಿ ಇದು. ಹೌದು ಸರ್. 1,85,000 ಮುಗಿಸ್ಕೋಣ ಸರ್ ಗಾಡಿ ಇದು. 1,85,000. ಹೌದು ಸರ್. ನೆಕ್ಸ್ಟ್ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ ಇದೆ ಸರ್. 2019 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಬರೀ 16,000 ಓಡಿದೆ ಗಾಡಿ ಇದು. ಓಕೆನಾ? 650cc ಸರ್ ಇದು. ಹೌದು ಸರ್. 650cc ಗಾಡಿ ಇದು. 2,55,000 ಮುಗಿಸ್ಕೋಣ ಸರ್ ಗಾಡಿ ಇದು. ಸಖತ್ ಪವರ್ ಇರುತ್ತೆ ಸರ್ ಗಾಡಿ ಮಾತ್ರ. ಹೌದು ಸರ್. ಸರ್ 2,55,000 ಮುಗಿಸ್ಕೋಣ ಸರ್ ಗಾಡಿ ಅದು.
ನೆಕ್ಸ್ಟ್ ಇಲ್ಲಿ 3 ಜಾವಗಳು ಸರ್ 3 ಜಾವ ಒಂದೇ ಮಾಡಲ್ 2019 ಮಾಡಲ್ ಒಂದು 7000 ಓಡಿದೆ, ಒಂದು 8000 ಓಡಿದೆ, ಒಂದು 7600 ಓಡಿದೆ ಸರ್ ಗಾಡಿ. ಹೌದು, ಎಲ್ಲ ವಿತ್ ABS ಮಾಡಲ್ ಆಯ್ತಾ. 1,65,000 ರೂಪಾಯಿಗೆ ನೀವು ಯಾವುದೇ ಗಾಡಿ ತಗೊಳ್ಳಿ 1,65,000 ಮುಗಿಸ್ಕೋಣ ಸರ್ ಗಾಡಿ. ಹೌದು ಸರ್, 1,65,000 ಮುಗಿಸ್ಕೋಣ ಸರ್. ಹೌದು ಸರ್, ಅಲ್ಲಿ ಒಂದು ಗಾಡಿಗೆ ಆಫ್ಟರ್ ಮಾರ್ಕೆಟ್ ಸೀಟ್ ಕೂಡ ಹಾಕ್ತಾರೆ. ಹೌದು ಸರ್, ಚೆನ್ನಾಗಿದೆ ನೋಡ್ತಿರ್ಬೋದು. ಸೊ ಇದು ಹೊಸದಾಗಿ ಬಂದಾಗ ಎಷ್ಟು ಪ್ರೈಸ್ ಇತ್ತು ಸರ್ ಇದು? ಸರ್ ಹೊಸ ಗಾಡಿ ಬಂದ್ಬಿಟ್ಟು ನಿಮಗೆ 2,40,000 rupees ಆಗುತ್ತೆ ಸರ್. 2,40,000. ಹೌದು ಸರ್, 1,65,000. ಹೌದು ಸರ್, 1,65,000. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ನೆಗೋಷಿಯಬಲ್ ಮಾಡೋಣ ಸರ್. ಹೌದು ಸರ್, ನೋಡಿ ಎಲ್ಲ ನಮ್ಮ ಚಾನಲ್ ಹೆಸರು ಹೇಳ್ಕೊಂಡು ಬನ್ನಿ, ಸ್ವಲ್ಪ ಕಮ್ಮಿ ಮಾಡ್ತಾರೆ ಮಾಡೋಣ ಸರ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ನಮ್ಮ ಫಾಲೋವರ್ ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಯಾವ ಗಾಡಿ ಇದೆ? R15 V3 ಇದೆ ನೋಡಿ ಸರ್ ನಮ್ಮ ಹತ್ರ. R15 V3. ಸೊ ಯಾವ ಮಾಡೆಲ್ ಸರ್ ಇದು? ಸರ್ 2019 ಮಾಡಲ್ ಇದು ವಿತ್ ABS. ಓಕೆ, ವಿತ್ ABS. ಓಕೆ, 1,55,000 ಮುಗಿಸ್ಕೊಂಡ ನೋಡಿ ಸರ್ ಇದು. 1,55,000. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 13,000 ಓಡಿದೆ ಸರ್ ಗಾಡಿ ಇದು. ಓಕೆ. ಸೊ ನೆಕ್ಸ್ಟ್ ಒಂದು RS 200 ಇದೆ, ಸೊ ಅದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಸರ್ 2017 ಮಾಡಲು, ಡ್ಯುಯಲ್ ABS, ಡಬಲ್ ಡಿಸ್ಕ್ ಬ್ರೇಕು, 28,000 ಓಡಿದೆ. 28,000. ಹೌದು ಸರ್, 95 ಎಲ್ಲ ಮುಗಿಸ್ಕೋಣ ಸರ್ ಗಾಡಿ ಅದು. 95,000ಗೆ RS 200 ಸಿಗ್ತಾ ಇದೆ. ಇವಾಗ ಹೊಸದು ಪ್ರೈಸ್ ಬಂದ್ಬಿಟ್ಟು ಅದಕ್ಕೆ 2 ಲಕ್ಷ ಮೇಲಿದೆ. ಹೌದು ಸರ್. ಎಕ್ಸ್ಪಲ್ಸ್ ಇದೆ, ತುಂಬ ಜನ ಕೇಳ್ತಾರೆ. ಟ್ರಕ್ಕಿಂಗ್ ಗಾಡಿ, ಆಫ್ ರೋಡಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹೇಳಿ ಸರ್ ಈಗ. ಸರ್ 2019 ಮಾಡಲು ವಿತ್ ABS ಮಾಡಲ್ ಇದು. ಓಕೆ, 2019 ಮಾಡಲ್ ವಿತ್ ABS ಮಾಡಲು. ಓಕೆನಾ, 1,10,000 ಮುಗಿಸ್ಕೋಣ ಸರ್ ಗಾಡಿ ಇದು. 1,10,000 ರೂಪಾಯಿಗೆ ಫೈನಲ್ ಆಗುತ್ತೆ. ಹೌದು ಸರ್. ಓಕೆ. ಸೊ ನೆಕ್ಸ್ಟು ಇಲ್ಲಿ ನಮ್ಮ ಹತ್ರ ಒಂದು KTM ಲೈನಪ್ ಇದೆ, ತುಂಬ KTM 2 RC ಇದೆ, KTM 200 ಇದೆ, KTM 390 ಇದೆ, KTM 200 ಇದೆ ಸರ್. ನೀವು ಯಾವ್ದು ಕೇಳ್ತೀರಾ ಎಲ್ಲ ಥರ ವೆಹಿಕಲ್ಸ್ ಎಲ್ಲ ಅವೈಲೇಬಲ್ ಇದೆ ಸರ್ ನಮ್ಮ ಹತ್ರ. ಸರ್ ಇದು 2019 ಮಾಡಲು. ಆಯ್ತಾ, 2019 ಮಾಡಲು, ಸಿಂಗಲ್ ಓನರು, ಜಸ್ಟ್ 8,000 ಓಡಿದೆ ಗಾಡಿ. ಓಕೆನಾ, ನಾವು 1,90,000 ಮುಗಿಸ್ಕೋಣ ಸರ್ ಗಾಡಿ ಇದು. 90,000 ಫೈನಲ್ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ RS 200 ಇದೆ, RC 200 ಇದೆ ನೋಡಿ ಸರ್. 2015 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ನೋಡ್ತಾ ಇರ್ಬೋದು, ಸಣ್ಣ ಪುಟ್ಟ ಸ್ಕ್ರಾಚ್ ಇದೆ ಸರ್. 1,10,000 ಮುಗಿಸ್ಕೋಣ ಸರ್ ಗಾಡಿ ಇದು. 1,10,000. ಹೌದು ಸರ್. ನೆಕ್ಸ್ಟ್ ಒಂದು ನಮ್ಮ ಹತ್ರ KTM Duke ಇದೆ ಸರ್. 2018 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ, 2018 ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. 15,000 ಓಡಿದೆ. ಓಕೆನಾ, 1,55,000 ಮುಗಿಸ್ಕೋಣ ಸರ್ ಗಾಡಿ ಇದು. 1,55,000 ಗಾಡಿ ಸಿಗುತ್ತೆ. ಸೊ ಒಂಥರ ಈಗ ಗಾಡಿ ಒಂಥರ ಕಲ್ಲರ್ಗೇನೆ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆ. ಸೊ ನೆಕ್ಸ್ಟ್ ಒಂದು ಬ್ಲ್ಯಾಕ್ ಇದೆ ಸರ್. ಇದು ಡ್ಯೂಕ್ 390 ಇದೆ. ಹೌದು ಸರ್. 2016 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. 2016 ಮಾಡಲು, ಸಿಂಗಲ್ ಓನರು. ಹೌದು ಸರ್. 4411 ವೆಹಿಕಲ್ ನಂಬರು. ನೇಮ್ ಕೂಡ ಅಂತ ಫ್ಯಾನ್ಸಿ ಥರನೇ ಇದೆ. ಓಕೆನಾ, 1,20,000 ಮುಗಿಸ್ಕೋಣ ಸರ್ ಗಾಡಿ ಇದು. 1,20,000 ಸಿಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಇದು 200 ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2016 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಇದು. 2016 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. 19,000 ಓಡಿದೆ ಗಾಡಿ ಇದು. ಓಕೆ, ಜಸ್ಟ್ 19,000 ಓಡಿದೆ. ಹೌದು ಸರ್. 1,25,000 ಮುಗಿಸ್ಕೋಣ ಸರ್ ಗಾಡಿ ಇದು. 1,25,000 ಮುಗಿಸ್ಕೋಣ ಸರ್. ಹೌದು ಸರ್. ಓಕೆ. ಸೊ ನೆಕ್ಸ್ಟ್ ಯಾವುದಿದೆ ಸರ್? ಸರ್ ನೆಕ್ಸ್ಟ್ ಅವೆಂಜರ್ ಇದೆ ನೋಡಿ ಸರ್ ನಮ್ಮ ಹತ್ರ. 2018 ಮಾಡಲು, ಅವೆಂಜರು 150cc. ಓಕೆ, 150cc ಗಾಡಿ. ಹೌದು ಸರ್. 2018 ಮಾಡಲ್ ಇದು. ಓಕೆ, ಏನು ಪ್ರೈಸ್ ಇದು ಎಷ್ಟು ಓಡಿದೆ ಸರ್ ಇದು ಗಾಡಿ? ಸರ್ ಇದು ನಿಮಗೆ 23,000 ಓಡಿದೆ ಸರ್ ಇದು. 23,000. ಹೌದು ಸರ್. 23,000 ಓಡಿದೆ ಗಾಡಿ ಇದು. ಕೋಟಿಂಗ್ ಎಷ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಕೋಟಿಂಗ್, ಫೈನಲ್ ಕೋಟಿಂಗ್ ಎಷ್ಟು ಸರ್? ಫೈನಲ್ ಕೋಟಿಂಗ್ ಬಂದ್ಬಿಟ್ಟು ನಿಮ್ಗೆ ಒಂದು 58,000 ಸಿಗುತ್ತೆ ಸರ್ ಗಾಡಿ ಇದು. ಏನು ನೆಗೋಷಿಯೇಟ್ ಏನಾದರೂ ಆಗುತ್ತಾ ಸರ್? 500 ಇಂದ 1,000 ರೂಪೀಸ್ ನೆಗೋಷಿಯಬಲ್ ಆಗುತ್ತೆ, ಜಾಸ್ತಿ ನೆಗೋಷಿಯಬಲ್ ಆಗಲ್ಲ ನಮ್ಮ ಹತ್ರ. ಆಗೋದಿಲ್ಲ. ಇಲ್ಲ, ಸುಮ್ಮನೆ ಜಾಸ್ತಿ ಹೇಳಿ ಜಾಸ್ತಿ ಕಮ್ಮಿ ಮಾಡೋ ಅಂತದ್ದು ಏನಿಲ್ಲ ಸರ್. ಕಮ್ಮಿನೇ ಹೇಳೋಣ, ಕಮ್ಮಿನೇ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ನಿಮ್ಮ ಗಾಡಿ. ಸೊ ನೆಕ್ಸ್ಟ್ ಒಂದು AS 150 ಇದೆ. 2017 ಮಾಡಲ್ ಸರ್ ಅದು. 2017 ಮಾಡೆಲು. ಓಕೆ, 2017 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್ ಇದು? ಸರ್ ಇದು 24,000 ಓಡಿದೆ ಸರ್ ಇದು. 24,000 ಅಷ್ಟೇ. ಹೌದು ಸರ್. ಓಕೆ, ಸೆಕೆಂಡ್ ಓನರ್, ಫಸ್ಟ್ ಓನರ್? ಸಿಂಗಲ್ ಓನರ್ ಸರ್. ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ 90% ಎಲ್ಲ ಸಿಂಗಲ್ ಓನರ್ ವೆಹಿಕಲ್ ಸರ್. ಹೌದು. ಓಕೆ ಸರ್, ಎಷ್ಟು ಕೋಟ್ ಮಾಡ್ತಾ ಇದ್ದೀರಿ ಸರ್? ಇದು ನಿಮ್ಗೆ 55,000 ಮುಗಿಸ್ಕೋಣ ಸರ್ ಗಾಡಿ ಇದು. 55,000. ಹೌದು ಸರ್. ನೆಕ್ಸ್ಟ್ ಒಂದು ಸುಜುಕಿ, ಯಾವ ಸರ್ ಇದು ಗಾಡಿ? ಸುಜುಕಿ ಜಿಕ್ಸರ್ ಸರ್. 2018 ಮಾಡಲ್, ಸಿಂಗಲ್ ಓನರು, ವಿತ್ ABS ಮಾಡಲು. 12,000 ಓಡಿದೆ ಗಾಡಿ ಇದು. ಓಕೆನಾ, ಒಂದು 75,000 ಮುಗಿಸ್ಕೋಣ ಸರ್ ಗಾಡಿ ಇದು.
75,000 ರೂಪಾಯಿಗೆ ಮುಗಿಸ್ಬೋದು. ಹೌದು ಸರ್. ಸೊ ಇವತ್ತು ಒಂದು ಗಾಡಿ ಡೆಲಿವರಿ ತೊಗೊತಾ ಇದ್ದಾರೆ. ಸೊ ಸರ್ ನಿಮ್ಮ ಹೆಸರು ಸರ್? ನನ್ನ ಹೆಸರು ಭಾವ ಶಾಹಿದ್ ಅಂತ. ಓಕೆ, ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ. ಸೊ ಇಲ್ಲಿ ಬಂದು ಗಾಡಿನ ವಿಚಾರಿಸಿ ತೊಗೊಂಡಿದ್ದಾರೆ. ಸೊ ಇವತ್ತು ಡೆಲಿವರಿ ಆಗ್ತಿದೆ ಗಾಡಿ, ನೋಡ್ತಾ ಇರ್ಬೋದು. ಸೊ ಸರ್ನ ಸರ್ ಇವತ್ತು ಲೋನಲ್ಲಿ ಅಂತ ಬಂದಿದ್ದು ಸರ್, ಇವಾಗ ಕ್ಯಾಶ್ ಕೊಟ್ಟಿನೇ ಗಾಡಿ ತೊಗೊಂಡೋಗ್ತಾ ಇದ್ದಾರೆ ಸರ್. ಓಕೆ, ಲೋನಲ್ಲಿ ಅಂತ ಬಂದು ಕ್ಯಾಶ್ ಕೊಟ್ಟು ಗಾಡಿ ತೊಗೊಂಡೋಗ್ತಾ ಇದ್ದಾರೆ ಅಂತೆ. ನೋಡಿ ಸರ್, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ಈಗ ಸಾಗರ್ ಆಟೋಮೊಬೈಲ್? ಚೆನ್ನಾಗಿದೆ ಸರ್ ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ಐ ಆಮ್ ಫ್ರಮ್ ಆಂಧ್ರ ಪ್ರದೇಶಿಂದ ಇಲ್ಲಿ ಬಂದಿರೋದು ಗಾಡಿ ತೊಗೊಂಡಿರೋದಕ್ಕೆ. ಸೊ ಚೆನ್ನಾಗಿದೆ. ಯಾವ ಥರ ರೆಸ್ಪಾಂಡ್ ಹೆಂಗಿತ್ತು ಸರ್ ನಿಮ್ಗೆ? ರೆಸ್ಪಾಂಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಗಾಡೀಸ್ ಎಲ್ಲ ಚೆನ್ನಾಗಿ. ಗಾಡಿ ತೊಗೊಳಕ್ಕೆ ಎಂಟ್ರಿ ಕೊಟ್ಟಾಗ ಹೆಂಗೆ ಟ್ರೀಟ್ ಮಾಡಿದ್ರು, ಅಂದರೆ ಹೊರಗಡೆ ಹೋಗೋ ತನಕ ಹೆಂಗಿದ್ದಾರೆ ನಿಮ್ಮ ಜೊತೆ ಅಂತ? ಎಲ್ಲ ಎವ್ರಿಥಿಂಗ್ ಈಸ್ ಗುಡ್. ಅಂದರೆ ಈಗ ಲೋನ್ಗಂತ ಬಂದರೆ ಹೆಂಗೆ, ಯಾಕೆ ನೀವು ಕ್ಯಾಶೇ ಕೊಟ್ಬಿಟ್ಟು ತಗೊಳ್ಬೇಕು? ಆ್ಯಕ್ಚುಲಿ ನಮ್ಗೆ ಇಲ್ಲಿ ಸ್ವಲ್ಪ ಇದು ಅಕೌಂಟ್ಸ್ ಏನೂ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಕ್ಯಾಶೇ ಪ್ರಿಫರ್ ಮಾಡಿದ್ದೀನಿ. ಈಗ ಫೈನಲ್ಗೆ ಎಷ್ಟಕ್ಕೆ ಮುಗಿಸಿದ್ದಾರೆ, ಎಷ್ಟು ಹೇಳಿದ್ರು, ಎಷ್ಟಕ್ಕೆ ಮುಗಿಸಿದ್ದಾರೆ ಸರ್? ಇದು 2.10K ಹೇಳಿದ್ರು ಅವರೆಲ್ಲ. ಸೊ ನಾನು 2 lakhs ಪೇಮೆಂಟ್ ಮಾಡಿ 2,10,000 ಹೇಳಿದ್ರು. 2 lakhಗೆ ಫೈನಲ್ ಆಯಿತು. 10,000 ಡಿಸ್ಕೌಂಟ್ ಕೊಟ್ಟಿದ್ದಾರೆ ಸರ್. ಆವಾಗಲೇ ಹೇಳಿದ್ರು 1,000 ರೂಪಾಯಿ ಅಷ್ಟೇ ಅಂತ ಹೇಳ್ಬಿಟ್ಟು, ಇಲ್ಲಿ ಬಂದರೆ ಇನ್ನೂ ಕಮ್ಮಿ ಆಗುತ್ತೆ ಅಂತ ಅರ್ಥ. ಹಂಗಾದ್ರೆ ಅದೇನು ನಮಗೆಲ್ಲ ಗೊತ್ತಿಲ್ಲ. ನನ್ನ ಹತ್ರ 2 lakhs ಇದೆ, 2 lakhs ಕಟ್ಟಿ ಎಲ್ಲ ಕ್ಲಿಯರ್ ಮಾಡಿ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ತಗೊಂಡೋಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಿರೋದಕ್ಕೆ. ಥ್ಯಾಂಕ್ ಯು ಸರ್. ಓಕೆ.